ಇಂಡಿಯನ್ ಆರ್ಮಿ ಸೇರುವ ಕನಸನ್ನು ಹೊತ್ತಂಥ ಪುರುಷ ಅಭ್ಯರ್ಥಿಗಳಿಗೆ ನಿಮಗೊಂದು ಸುವರ್ಣ ಅವಕಾಶ, ನಿಮಗೊಂದು ಒಳ್ಳೆಯ ಸುದ್ದಿಯನ್ನು, ಸಿಹಿ ಸುದ್ದಿಯನ್ನು ನಾನು ಇವತ್ತು ನಿಮಗೊಂದು ತಂದಿದ್ದೇನೆ. ಹಾಗಾದರೆ ಬಹಳಷ್ಟು ಜನ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತಿದ್ದೀರಿ. ಆದರೆ ಎಷ್ಟೋ ಜನರಿಗೆ ವಯಸ್ಸು 21 ಮುಗಿದು ಹೋಗ್ಯದ. ಎಷ್ಟೋ ಜನ ಒಂದೊಂದು ಟೈಮ್ದಲ್ಲಿ ಪರೀಕ್ಷೆ ಫೇಲಾಗಿ ಏನೋ ಒಂದು ತೊಂದರೆಯಿಂದ ನೀವು ಇಂಡಿಯನ್ ಆರ್ಮಿ ಸೇರುವ ಕನಸು ನನಸಾಗಿಲ್ಲ. ಹಾಗಾದರೆ ಅಭ್ಯರ್ಥಿಗಳೇ ನಿಮಗೊಂದು ಒಳ್ಳೆಯ ಸುವರ್ಣ ಅವಕಾಶ. ಏನಪ್ಪ ಅಂದರೆ TA ಆರ್ಮಿ ರ್ಯಾಲಿ. TA ಅಂದರೆ ಟೆರಿಟೋರಿಯಲ್ ಆರ್ಮಿ ರ್ಯಾಲಿ ಅಂತೀವಿ. ಅದು ನಮ್ಮ ಕರ್ನಾಟಕದಲ್ಲಿ ಡೇಟ್ ಫಿಕ್ಸ್ ಆಗ್ಯದ. ನೀವು ನೋಡ್ಬೋದು ಇಲ್ಲಿ ಸೆಂಟರ್ ಏನಪ್ಪ ಅಂದರೆ ಬೆಳಗಾವಿ ನೋಡ್ಬೋದು. ಇಲ್ಲಿ ನಾವು ಗಮನಿಸ್ಬೋದು. ಇಲ್ಲಿ ಸೆಂಟ್ರ್ ಯಾವುದಪ್ಪ ಅಂದ್ರೆ ಬೆಳಗಾವಿ ಸೆಂಟ್ರ್ ಅದ. ಅದು ಕರ್ನಾಟಕದಲ್ಲಿ. ಲೊಕೇಶನ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸ್ಟೇಡಿಯಂ ಬೆಳಗಾವಿ ಕರ್ನಾಟಕ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಯೂನಿಟ್ಸ್ 106 ಇನ್ಫೆಂಟ್ರಿ ಬಟಾಲಿಯನ್ TA ಪ್ಯಾರಾ, 115 ಇನ್ಫೆಂಟ್ರಿ ಬಟಾಲಿಯನ್ TA ಮಹಾರ್ ಆ್ಯಂಡ್ 122 ಇನ್ಫೆಂಟ್ರಿ ಬಟಾಲಿಯನ್ TA ಮದ್ರಾಸ್. ನೋಡ್ರಿ, ಕರ್ನಾಟಕದವ್ರಿಗೆ ಒಳ್ಳೆಯ ಸುವರ್ಣ ಅವಕಾಶ. ಯಾಕಂದರೆ ಭಾಳಷ್ಟು ಜನ ಇಲ್ಲಿ ವಯಸ್ಸಿನ ಮಿತಿ ಎಷ್ಟೈತೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಕರ್ನಾಟಕದವ್ರಿಗೆ ನೋಡ್ರಿ, ಅಗ್ನಿವೀರ ಆರ್ಮಿ ಹೋಗ್ತಂದ್ರೆ ಹೆಂಗಿರ್ತೈತೆ ರೀ, ಬೆಳಗಾವಿ ಯಾರು, ಬೆಂಗಳೂರು ಯಾರು, ಮಂಗಳೂರು ಯಾರು, 3 ERಗಳದಾವು. 3 ERಗಳಿಗೆ ಸಂಬಂಧಪಟ್ಟಾಗ ಏನಪ್ಪ ಅಂದ್ರೆ ಜಿಲ್ಲೆಗಳನ್ನ ಹಂಚ್ಕೊಂಡಾರು. ಆದ್ರೆ ಈ TA ರ್ಯಾಲಿ ಅಂದ್ರೆ ಆಲ್ ಕರ್ನಾಟಕ, ಬೆಂಗಳೂರು ER ಇರ್ಬೋದು, ಮಂಗಳೂರು ER ಇರ್ಬೋದು, ಬೆಳಗಾವಿ ER ಇರ್ಬೋದು. 3 ERಗಳು ಸಂಬಂಧ ಬರೋದಿಲ್ಲ. ಒಮ್ಮೆ ಟೋಟಲಾಗಿ ಏನಪ್ಪ ಅಂದ್ರೆ ಕರ್ನಾಟಕ ಒಂದೇ. ಏನಪ್ಪ ಅಂದ್ರೆ ನೀವು ಹೋದ ವರ್ಷ ನೀವು ನೋಡಿದ್ರಿ ಬೆಳಗಾವಿಯಲ್ಲಿ TA ಆರ್ಮಿ ರ್ಯಾಲಿ ನಡೀತು. ಬಹಳಷ್ಟು ಜನ, ಸುಮಾರು ಲಕ್ಷಾಂತರ ಜನ ಅಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅಲ್ಲಿ ಲಾಠಿ ಚಾರ್ಜ್ ಆಯಿತು. ಹುಡುಗರ ನಂಬರ್ ಹಚ್ಬೇಕಾದ್ರೆ ನಾಳಿದ್ದು ಇವತ್ತು ಬೆಳತಂತಕ ಕೂತು ನಂಬರ್ ಹಚ್ಚಿದ್ರು. ಅಲ್ಲಿ ತೊಂದರೆಗಳನ್ನು ಸ್ವಲ್ಪ ನುಗ್ಗಾಟ ಸಹಿತ ಅಲ್ಲಿ ಆಯಿತು, ತೊಂದರೆ ಆಯಿತು. ಆದರೆ ಬಹಳಷ್ಟು ಜನ, ಯಾಕಂದ್ರೆ ಇಲ್ಲಿ ಒಳ್ಳೆಯ ಸುವರ್ಣ ಅವಕಾಶ ಅದ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಯಾರ್ಯಾರು ನೀವು ಭಾಗವಹಿಸ್ಬೋದಪ್ಪ ಅಂದ್ರೆ 8ನೇ ತರಗತಿ ಕಲಿತವರು ಭಾಗವಹಿಸ್ಬೋದು, 10ನೇ ತರಗತಿ ಕಲಿತವರು ಭಾಗವಹಿಸ್ಬೋದು, PUC ಕಲಿತಂಥ ಅಭ್ಯರ್ಥಿಗಳು ಸಹಿತ ಭಾಗವಹಿಸ್ಬೋದು. ಹಾಗಾದರೆ ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, 8ನೇ ತರಗತಿ ಕಲಿತವ್ರಿಗೆ ಏನು ಅವಕಾಶ ಇರ್ತದಪ್ಪ ಅಂದ್ರೆ ನೀವು ಟ್ರೇಡ್ಮನ್ ಹುದ್ದೆಗಳಿಗೆ ಅಲ್ಲಿ ಭಾಗವಹಿಸ್ಬೋದು. ಅದೇ ರೀತಿಯಾಗಿ 10ನೇ ತರಗತಿ ಸರ್ ನಂದು ಜಸ್ಟ್ ಪಾಸ್ ಆಗೈತ್ರಿ ಅಂದರೂ ಸಹಿತ ನೀವು ಟ್ರೇಡ್ಮನ್ ಹುದ್ದೆಗೆ ಅಲ್ಲಿ ಭಾಗವಹಿಸ್ಬೋದು. ಆದರೆ ಒಂದು ಕಂಡೀಷನ್ ನಿಮಗೆಲ್ಲ ಗೊತ್ತಿರಲಿ, 8ನೇ ತರಗತಿ ಇರಲಿ ಅಥವಾ 10ನೇ ತರಗತಿ ಇರಲಿ, ಏನಿರಬೇಕಪ್ಪ ಅಂದ್ರೆ ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ಮ್ಯಾಲೆ ತೆಗೆದುಕೊಂಡಿರಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ರೀ ತೊಗೊಂಡು ನೀವು ಪಾಸ್ ಆಗಿರಬೇಕು. ಪಾಸ್ ಆದರೆ ನೀವು ಟ್ರೇಡ್ಮನ್ ಹುದ್ದೆಗೆ 8ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಭಾಗವಹಿಸ್ಬೋದು, 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಸಹಿತ ಈ ರ್ಯಾಲಿಯಲ್ಲಿ ನೀವು ಭಾಗವಹಿಸ್ಬೋದು. ಹಾಗಾದರೆ ಇಲ್ಲಿಯೂ ಸಹಿತ ಜನರಲ್ ಡ್ಯೂಟಿ ಹುದ್ದೆಗಳದಾವ. ಜನರಲ್ ಡ್ಯೂಟಿ ಹುದ್ದೆಗೆ ನೀವು ಭಾಗವಹಿಸ್ಬೇಕಾದ್ರೆ 10ನೇ ತರಗತಿ ಒಳಗೆ ನೀವು ಮಾರ್ಕ್ಸ್ ಎಷ್ಟು ತೊಗೊಂಡಿರ್ಬೇಕಪ್ಪ ಅಂದ್ರೆ ಅಗ್ರಿಗೇಟ 45 ಆಗಿರಬೇಕು. ಪ್ರತಿಯೊಂದು ವಿಷಯಕ್ಕೆ 33 ಮ್ಯಾಲೆ ತೊಗೊಂಡು ಅಗ್ರಿಗೇಟ 45 ಮ್ಯಾಲಾದಂಥ ಅಭ್ಯರ್ಥಿಗಳು ನೀವು ಈ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಜನರಲ್ ಡ್ಯೂಟಿ ಹುದ್ದೆಗೆ ಆಯ್ಕೆಯಾಗಬಹುದು. ಈಗ ಟ್ರೇಡ್ಮನ್ ಆಯಿತು, ಜನರಲ್ ಡ್ಯೂಟಿ ಆಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ PUC ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಅಥವಾ ಆರ್ಟ್ಸ್ ಆಗಿರ್ಬೋದು. ಅಂಥ ಅಭ್ಯರ್ಥಿಗಳು ಸಹಿತ ಇಲ್ಲಿ ನೀವೇನಾದ್ರು ಕ್ಲರ್ಕ್ ಹುದ್ದೆಗೆ ಭಾಗವಹಿಸ್ಬೋದು. ಕ್ಲರ್ಕ್ ಹುದ್ದೆಗೆ ಹೋಗ್ಬೇಕಾದ್ರೆ ಒಂದು ಏನಪ್ಪ ಅಂದ್ರೆ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕು, ಮಾರ್ಕ್ಸ್ ನೀವು ಎಷ್ಟು ತೊಗೊಂಡಿರಬೇಕು ಅನ್ನೋದನ್ನು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಅಗ್ರಿಗೇಟ್ ಕ್ಲರ್ಕ್ ಹುದ್ದೆಗೆ 60% ಮ್ಯಾಲಾಗಿರಬೇಕು. ಪ್ರತಿಯೊಂದು ವಿಷಯಕ್ಕೆ ಎಷ್ಟು ತೊಗೊಂಡಿರ್ಬೇಕಪ್ಪ ಅಂದ್ರೆ 50 ಮ್ಯಾಲೆ ಮಾರ್ಕ್ಸ್ ತೆಗೆದುಕೊಂಡಂಥ ಅಭ್ಯರ್ಥಿಗಳು ಕ್ಲರ್ಕ್ ಹುದ್ದೆಗೆ ನೀವು ಭಾಗವಹಿಸ್ಬೋದು. ಇದು ಕ್ಲರ್ಕ್ ಹುದ್ದೆಗೆ. ಹಾಗಾದರೆ ನೆಕ್ಸ್ಟ್ ಯಾವಪ್ಪ ಅಂದ್ರೆ PUC ಸೈನ್ಸ್ ಆದಂಥ ವಿದ್ಯಾರ್ಥಿಗಳು, ಸರ್ ನಾವು ಯಾವ ಹುದ್ದೆಗೆ ಹೋಗ್ಬೋದು ರೀ ನೀವು ಕೇಳ್ಬೋದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ನೀವು ಟೆಕ್ನಿಕಲ್ ಹುದ್ದೆಗೆ ಇಲ್ಲಿ ಭಾಗವಹಿಸ್ಬೋದು. TA ರ್ಯಾಲಿಯಲ್ಲಿ 18ರಿಂದ 42 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಭಾಗವಹಿಸಲಿಕ್ಕೆ ಒಳ್ಳೆಯ ಅವಕಾಶ. ಇಲ್ಲಿ ಸೈನ್ಸ್ ಅಭ್ಯರ್ಥಿಗಳು ಟೆಕ್ನಿಕಲ್ ಹುದ್ದೆಗೆ ಹೋಗಬೇಕಾದ್ರೆ ಇಲ್ಲಿ ಪ್ರತಿಯೊಂದು ವಿಷಯಕ್ಕೆ 40 ಮ್ಯಾಲೆ ಮಾರ್ಕ್ಸ್ ತೊಗೊಂಡಿರಬೇಕು, ಅಗ್ರಿಗೇಟ 50 ಮ್ಯಾಲೆ ಇರಬೇಕು. ಅಂಥ ಅಭ್ಯರ್ಥಿಗಳು ಇಲ್ಲಿ ಸಹಿತ ಟೆಕ್ನಿಕಲ್ ಹುದ್ದೆಗೆ ಭಾಗವಹಿಸ್ಬೋದು. ಹಾಗಾದರೆ ಅಭ್ಯರ್ಥಿಗಳು ಇನ್ನೊಂದು ಒಳ್ಳೆಯ ಸುವರ್ಣ ಅವಕಾಶ ನಿಮ್ಗೇನಂದ್ರೆ, ಸರ್ ಅಗ್ನಿವೀರ ಆರ್ಮಿ ರ್ಯಾಲಿಗೆ ನಾನು ರಾಯಚೂರಿಗೆ ಹೋಗಿನ್ರಿ, ನನ್ನ ಹೈಟ್ 168 ಇತ್ತು, 9 ಇತ್ತು, ಆದರೆ ನನ್ನ ಹೈಟ್ ಒಳಗೆ ತೆಗೆದ್ರಿ. ಆಮೇಲೆ ನಾವು SSC GD ಹೋಗ್ಬೇಕಾರೆ 170 ಮ್ಯಾಲೆ ಬೇಕ್ರಿ, ನನ್ನ ಹೈಟ್ ಕಡಿಮೆ ಐತ್ರಿ, ನಾ ಹೆಂಗೆ ಇಂಡಿಯನ್ ಆರ್ಮಿ ಹೋಗಬೇಕು, ಹಂಗೆ ವಿಚಾರ ಮಾಡುವಂಥ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಸುವರ್ಣ ಒಳ್ಳೆಯ ಅವಕಾಶ. ಏನು ಅವಕಾಶಪ್ಪ ಅಂದರೆ TA ರ್ಯಾಲಿಗೆ ಹೈಟ್ ಎಷ್ಟೈತಪ್ಪ ಅಂದ್ರೆ 160 ಸೆಂಟಿಮೀಟರ್ಗಿಂತ ಮೇಲೆ ಇದ್ದಂಥ ಅಭ್ಯರ್ಥಿಗಳು
ಟಿ ಎ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ನೋಡಿರಿ, ಯಾರ್ದು ಹೈಟ್ ಕಡಿಮೆ ಐತಿ, ನನಗೆ ಆರ್ಮಿ ಸೇರೋಕ್ಕಾಗೋದಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಹಾಗೂ ಸೆಂಟ್ರಲ್ ಹೋಗೋಕ್ಕಾಗೋದಿಲ್ಲ ಅಂತೇಳಿ ಯಾರು ಕೂತಿರ್ತೀರಿ ಅಂಥ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ. ಯಾಕಂದ್ರೆ 160ಕ್ಕಿಂತ ಹೆಚ್ಚಿಗೆ ಹೈಟನ್ನು ಹೊಂದಿದಂಥ ಅಭ್ಯರ್ಥಿಗಳು ಇಲ್ಲಿ ಭಾಗವಹಿಸ್ಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ಇಲ್ಲಿ NCC ಆದವ್ರಿಗೂ ಹೈಟ್ ಒಳಗೆ ಮತ್ತೆ ಕನ್ಸೆಷನ್ ಅದ, ಸ್ಪೋರ್ಟ್ಸ್ಮನ್ ಒಳಗೂ ಹೈಟ್ ಒಳಗೆ ಕನ್ಸೆಷನ್ ಅದ, ರಿಲೇಷನ್ಶಿಪ್ದವ್ರಿಗೂ ಹೈಟ್ ಒಳಗೆ ಕನ್ಸೆಷನ್ ಅದ. ಎಲ್ಲ ರೀತಿ ಎಲ್ಲ ಸುವರ್ಣ ಅವಕಾಶದ ಅಭ್ಯರ್ಥಿಗಳೇ ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಹಾಗಾದರೆ ಹೈಟ್ 160 ಸೆಂಟಿಮೀಟರ್ ಮ್ಯಾಲೆ ಇಪ್ಪ, ಚೆಸ್ಟ್ ಎಟ್ಟಿರ್ಬೇಕಂದ್ರೆ ಸೇಮ್ ಆರ್ಮಿ ನಿಯಮ ಹೆಂಗೈತೆ ಹಂಗಾರಿ 77ದಿಂದ ವಿಸ್ತಾರ ಮಾಡಿದಾಗ 82 ಸೆಂಟಿಮೀಟರ್ ಬರಬೇಕು, ಇದು ಚೆಸ್ಟು. ಆಮೇಲೆ ಹೈಟ್ ತಕ್ಕಂತೆ ವೇಟು ಮಿನಿಮಮ್ 50 kg ಮ್ಯಾಲೆ ಇರಬೇಕು, ಹೈಟ್ ತಕ್ಕಂತೆ ವೇಟ್ ಇರಬೇಕು ಇದು. ಆಮೇಲೆ ನಾವು ವಿದ್ಯಾರ್ಥಿ ಬಗ್ಗೆನೂ ಹೇಳಿ. ಆಮೇಲೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಈಗ ಅಗ್ನಿವೀರ ಆರ್ಮಿ ರ್ಯಾಲಿ ಒಳಗೆ ಯಾವ ರೀತಿ ನಡೀತದೋ ಅದೇ ರೀತಿ ಇರ್ತದೆ. ಆದರೆ ಟಿ ಎ ರ್ಯಾಲಿ ಒಳಗೆ ಒಂದು ವಿಶೇಷ ಏನಪ್ಪ ಅಂದ್ರೆ, ನೀವು ಅಗ್ನಿವೀರ ಆರ್ಮಿ ರ್ಯಾಲಿಗೆ ಹೋಗ್ಬೇಕಾರೆ ಮೊದಲು ಆನ್ಲೈನ್ ಅರ್ಜಿ ಹಾಕ್ತೀರಿ, ಆಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಬರಿತೀರಿ. ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಬರೆದು ಮೆರಿಟ್ ಮೇಲೆ ಬಂದು ಫಿಸಿಕಲ್ಗೆ ಆಯ್ಕೆಯಾಗಿ ಫಿಸಿಕಲ್ಗೆ ಹೋಗ್ತೀರಿ. ಆಮೇಲೆ ಫಿಸಿಕಲ್ ಆದಮೇಲೆ ಮೆಡಿಕಲು, ಡಾಕ್ಯುಮೆಂಟ್ ವೆರಿಫಿಕೇಷನು, ಹೈಟ, ವೇಟ, ಚೆಸ್ಟ್ ಈ ರೀತಿ ಅಗ್ನಿವೀರ ಆರ್ಮಿ ಒಳಗೆ ಇರ್ತದೆ. ಆದರೆ ಟಿ ಎ ಆರ್ಮಿ ರ್ಯಾಲಿ ಒಳಗೆ ಆ ರೀತಿ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನೇರ ನೇಮಕಾತಿ. ನಿಮ್ಗೆ ಗೊತ್ತಿರಲಿ, ನೇರ ನೇಮಕಾತಿ ನಾವು ಅಂದ್ಕೊಂಡಿದ್ವಿ. ಹೋದ ವರ್ಷ ಏನಾಯ್ತಪ್ಪ ಅಂದ್ರೆ ಬೆಳಗಾವಿಯಲ್ಲಿ ರ್ಯಾಲಿ ನಡೀತು, ನಿಮ್ಗೆಲ್ಲರಿಗೂ ಗೊತ್ತದ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಕೂಡಿರೋದ್ರಿಂದ ನೂಕು ನುಗ್ಗಾಟ ಆಯ್ತು. ಈ ರೀತಿ ಆಗೋದ್ರಿಂದ ನೆಕ್ಸ್ಟ್ ಟೈಮ್ ನಾವು ಏನು ಮಾಡ್ಬೋದು, ಇಲ್ಲಿ ಆನ್ಲೈನ್ ಅರ್ಜಿ ಕರೆದು ಅಗ್ನಿವೀರ ಆರ್ಮಿ ರ್ಯಾಲಿ ಯಾವ ರೀತಿ ನಡೆಸ್ತಾರೆ ಅದೇ ರೀತಿಯನ್ನು ನಡೆಸಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅಭ್ಯರ್ಥಿಗಳೇ ಈಗಾಗಲೇ ಒಂದು ಶಾರ್ಟ್ ನೋಟಿಸ್ ನಮಗೆ ಸಿಕ್ಕದ. ಇಲ್ಲಿ ನೀವು ನೋಡ್ತಾ ಇದ್ರಿ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಅದ್ರ ಬಗ್ಗೆನೂ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಆದರೂ ಈ ಸಲ ಏನೈತಪ್ಪ ಅಂದ್ರೆ ನೇರ ನೇಮಕಾತಿ ಅದ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಟ್ರೇಡ್ಮನ್ ಹುದ್ದೆಗಳನ್ನು ತೆಗೆದುಕೊಳ್ತಾರೆ, ಆಮೇಲೆ GD ಹುದ್ದೆಗಳನ್ನು ತೆಗೆದುಕೊಳ್ತಾರೆ, ಟೆಕ್ನಿಕಲ್ ಹುದ್ದೆಗಳನ್ನು ತೆಗೆದುಕೊಳ್ತಾರೆ, ಆಮೇಲೆ ಕ್ಲರ್ಕ್ ಹುದ್ದೆಗಳನ್ನು ಸಹಿತ ತೆಗೆದುಕೊಳ್ತಾರೆ. ಯಾರಿಗೆ ಇಂಟ್ರೆಸ್ಟ್ ಅದ, ಒಳ್ಳೆಯ ಸುವರ್ಣ ಅವಕಾಶ ಅದ, ಇನ್ನೂ ಟೈಮ್ ಅದ. ನಿಮಗೆ ಗೊತ್ತಿರಲಿ, ಅಗ್ನಿವೀರ ಆರ್ಮಿ ಒಳಗೆ ನಾ ಹೇಳಿ ಆ ರೀತಿ ಹೋಗಿರಿ. ಆದರೆ ಇದರಲ್ಲಿ ಆ ರೀತಿ ಇಲ್ಲ. ಟಿ ಎ ಆರ್ಮಿ ರ್ಯಾಲಿ ಒಳಗೆ ಫಸ್ಟ್ ಬರೋದು ಯಾವುದಂದ್ರೆ ಫಿಸಿಕಲ್. ಮೊದಲ ಇಂಡಿಯನ್ ಆರ್ಮಿನೂ ಯಾವ ರೀತಿ ಇತ್ತಂದ್ರೆ ಫಸ್ಟ್ ಫಿಸಿಕಲ್ ಇರ್ತಿತ್ತು. ಫಿಸಿಕಲ್ ಆದಮೇಲೆ ಹೈಟು, ವೇಟು, ಚೆಸ್ಟ್ ನೋಡಿಕೊಂಡು ಮೆಡಿಕಲ್ ಚೆಕ್ ಮಾಡಿ ಆಮೇಲೆ ಫೈನಲ್ ಆಗಿ ಎಕ್ಸಾಮ್ ಇಟ್ಕೊಂಡು ರಿಸಲ್ಟನ್ನು ಫೈನಲ್ ಮಾಡ್ತಿದ್ರು. ಮೊದಲು ಅಗ್ನಿವೀರ ಆರ್ಮಿ ರ್ಯಾಲಿ ಅಂದ್ರೆ ಅಗ್ನಿವೀರ ಹೆಸರಿಡೋಕ್ಕಿಂತ ಮುಂಚೆ ಅಗ್ನಿವೀರ ಆರ್ಮಿ ಅಂತ ಇಟ್ಟ ಮೇಲೆ ಏನು ಮಾಡಿರಿ, ಫಸ್ಟಿಗೆ ಎಕ್ಸಾಮ್ ಇಟ್ಟು ಆಮೇಲೆ ಫಿಸಿಕಲು, ಮೆಡಿಕಲು, ಡಾಕ್ಯುಮೆಂಟ್ ವೆರಿಫಿಕೇಷನು, ಫೈನಲ್ ಮೆರಿಟ್ ಅಂತ ಮಾಡಿದರು. ಇಲ್ಲಿ ನಿಮ್ಗೆ ಗೊತ್ತಿರಲಿ, ಇದು ಟಿ ಎ ಟೆರಿಟೋರಿಯಲ್ ಆರ್ಮಿ ಹೆಂಗೈತೆ ಅಂದ್ರೆ ನೇರ ನೇಮಕಾತಿ. ಫಸ್ಟಿಗೆ ಏನಾಯ್ತಪ್ಪ ಅಂದ್ರೆ ಫಿಸಿಕಲ್ ಐತಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಫಸ್ಟಿಗೆ ನೀವು ರ್ಯಾಲಿಗೆ ಹೋಗಬೇಕಾದ್ರೆ ಫಿಸಿಕಲ್ಗೆ ತಯಾರಾಗಿ ಹೋಗಬೇಕಾಗ್ತದೆ, ಭಾಳ ಇಂಪಾರ್ಟೆಂಟ್. ಫಿಸಿಕಲ್ ಅಂದಾಗ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಫಿಸಿಕಲ್ನಲ್ಲಿ ಏನೇನು ಇರ್ತದೆ ಸರ್, ಫಿಸಿಕಲ್ನಲ್ಲಿ ಏನೇನು ಇರ್ತದೆ ಅಂದ್ರೆ 1600 ಮೀಟ್ರ್ ಓಟವನ್ನು 5 ನಿಮಿಷ 30 ಸೆಕೆಂಡ್ ಒಳಗರಿ. ಒಂದೊಂದು ಸಲ 5 ನಿಮಿಷ ಒಳಗೆ ಓಡಿದವ್ರನ್ನ ತಗೋತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಯಾಕಂದ್ರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಅಗ್ನಿವೀರ ಆರ್ಮಿ ಒಳಗೆ 4 ಗ್ರೂಪ್ಗಳನ್ನ ಮಾಡ್ಕೊಂಡಾರ. 5 ನಿಮಿಷ 30 ಸೆಕೆಂಡಿಂದ 6:15 ತನಕ ಓಡಿದ್ರು ನೀವು ಇಲ್ಲಿ ರನ್ನಿಂಗ್ ಪಾಸ್ ಆಗ್ಬೋದು. ಆದರೆ ಟಿ ಎ ಆರ್ಮಿ ರ್ಯಾಲಿ ಆ ರೀತಿ ಇಲ್ಲ. ಫುಲ್ ಏನಪ್ಪ ಅಂದ್ರೆ 5 ನಿಮಿಷ 30 ಸೆಕೆಂಡ್ ಒಳಗೆ ಓಡ್ಬೇಕ್ರಿ. ಒಮ್ಮೊಮ್ಮೆ 5 ನಿಮಿಷ 15 ಸೆಕೆಂಡ್ ಒಳಗೆ ಓಡಬೇಕು. ಒಮ್ಮೊಮ್ಮೆ 5 ನಿಮಿಷ ಒಳಗೆ ಓಡಿದಂಥ ಅಭ್ಯರ್ಥಿಗಳನ್ನು ತೆಗೆದುಕೊಳ್ತಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಟಿ ಎ ರ್ಯಾಲಿಗೆ ರನ್ನಿಂಗ್. ಎಲ್ಲರಿಗೂ ಗೊತ್ತಿರಲಿ, 1600 ಮೀಟ್ರ್ ಓಟವನ್ನು 5 ನಿಮಿಷ ಒಳಗೆ ಓಡಕ್ಕೆ ನೀವು ಪ್ರಯತ್ನ ಮಾಡಿರಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಟಿ ಎ ರ್ಯಾಲಿಯಲ್ಲಿ ನೀವು ಫಿಸಿಕಲನ್ನು ಪಾಸ್ ಮಾಡ್ಬೋದು. ಸೇಮ್ ಉಳಿದು ಎಲ್ಲ ಹಂಗಾರಿ. ಫ್ಲಬ್ಸ್ ತೆಗಿಬೇಕಾದ್ರೆ ಇಲ್ಲೂ 10 ತೆಗಿಬೇಕು, 6 ತೆಗೆದ್ರೆ ಪಾಸು, 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ. ಆಮೇಲೆ ಜಿಗ್ ಜಾಗ್ ನಡಿಗೆ, ಆಮೇಲೆ ಲಾಂಗ್ ಜಂಪು 9 ಫುಟ್ ಇರ್ತದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾವ್ದು ರೀ, ರನ್ನಿಂಗ್. ಗೊತ್ತಿರಲಿ, ಒಟ್ಟು 5 ನಿಮಿಷ ಒಳಗೆ ಓಡಬೇಕು. ನಾ ಇಂಡಿಯನ್ ಆರ್ಮಿ ಆಗಬೇಕು, ಭಾರತಾಂಬೆ ಸೇವೆ ಮಾಡ್ಬೇಕಂತೇಳಿ ಕನಸು ಹೊತ್ತಿರಿ ಅಂದ್ರೆ ಈಗಿರ್ತ ಅಂದ್ರೆ ಇವತ್ತಿಂದ ನೀವು ಸ್ಟಾರ್ಟ್ ಮಾಡಬೇಕು. ಒಂದು ಪಣ ತೊಡಬೇಕು, ಒಂದು ಹಠ ತೊಡಬೇಕು. ಇವತ್ತು ಏನು ಮಾಡ್ಬೇಕಂದ್ರೆ ಒಂದು ಪ್ರಮಾಣ ಮಾಡ್ಬೇಕು. ನಾನು ಆ ರೀತಿ ಮಾಡಿದ್ದೆ ಆದರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಟಿ ಎ ಆರ್ಮಿ ರ್ಯಾಲಿಯಲ್ಲಿ ರನ್ನಿಂಗನ್ನು ಪಾಸ್ ಮಾಡ್ಬೋದು. ಹಾಗಾದರೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಟಿ ಎ ರ್ಯಾಲಿ ಫಸ್ಟ್ ಹೆಂಗೆ ನಡೀತಿದ್ದು ಅಂದ್ರೆ ಫಿಸಿಕಲ್ ಆಗಿ, ಮೆಡಿಕಲ್ ಆಗಿ ಫೈನಲ್ ಸಿಲೆಕ್ಷನ್ ಮಾಡ್ತಾಯಿದ್ರು. ಆದರೆ ಈಗ ಹಾಗಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಫಸ್ಟಿಗೆ ಫಿಸಿಕಲ್ ಅದ, ಫಿಸಿಕಲ್ ಪಾಸ್ ಆದಮೇಲೆ ನೆಕ್ಸ್ಟ್ ನಿಮ್ಮ ಹೈಟ, ವೇಟ, ಚೆಸ್ಟ್ ತಗೋತಾರೆ. ಅದಾದಮೇಲೆ ಮತ್ತು ಮೆಡಿಕಲ್ ನಡೀತದೆ. ಅಗ್ನಿವೀರ ಆರ್ಮಿ ರ್ಯಾಲಿ ಒಳಗೆ ಯಾವ ರೀತಿ ಮೆಡಿಕಲ್ ನಡೀತದೆ ಅದೇ ರೀತಿಯೇ ಟಿ ಎ ಆರ್ಮಿ ರ್ಯಾಲಿ ಒಳಗೆ ಸಹಿತ ಮೆಡಿಕಲ್ ನಡೀತದೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಫೈನಲ್ ಆಗಿ ಎಕ್ಸಾಮ್ ಬರ್ತದೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಎಕ್ಸಾಮ್ ಪಾಸ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಫೈನಲ್ ಮೆರಿಟ್ ಮಾಡಿ ನೀವು ಟಿ ಎ ರ್ಯಾಲಿಗೆ ನಿಮ್ಮನ್ನು ಸಿಲೆಕ್ಷನ್ ಮಾಡ್ತಾರೆ. ಈ ರೀತಿ ಪ್ರೊಸೆಸ್ ಅದ. 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಎಲ್ಲರೂ ಸಹಿತ ಇಲ್ಲಿ ಭಾಗವಹಿಸ್ಬೋದು. 160 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ಇಲ್ಲಿ ಭಾಗವಹಿಸ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಹಾಗಾದರೆ
ಟಿ ಎ ಆರ್ಮಿ ರ್ಯಾಲಿ ಅಂದಾಗ ನಮ್ಮ ಕರ್ನಾಟಕದ ಎಲ್ಲಿ ನಡೀತಪ್ಪ ಅಂದ್ರೆ ಈಗಾಗಲೇ ನಾ ಹೇಳಿ ಎಲ್ರಿ ಬೆಳಗಾವದಲ್ಲಿ ನಡೀತದ. ಆಲ್ ಕರ್ನಾಟಕ ಬೆಳಗಾವದಲ್ಲಿ ನಡೀತದ. ಹೋದ ಸಲ ಗದ್ದಲಾಗೈತೆ ಅನ್ನಿಸಲ. ಹೋದ ಸಲ ಏನೈತೆ ಸಮಸ್ಯೆ ರೀ, ಕರ್ನಾಟಕ ರಾಜ್ಯ ಒಂದಲ್ಲ ಮತ್ತು ಬೇರೆ ಬೇರೆ ರಾಜ್ಯಗಳನ್ನ ಕುಡಿಸ್ಕೊಂಡಿದ್ರು, ಒಂದೇ ದಿನ ಇಟ್ಕೊಂಡಿದ್ರು. ಹಿಂಗೆ ಇಡೋದ್ರಿಂದ ಭಾಳ ಅಂದ್ರೆ ಭಾಳ ಗದ್ದಲಾಗಿ ಬಿಡ್ತಾರೆ, ಭಾಳ ಗದ್ದಲಾಗಿ ಬಿಡ್ತು. ಅದ್ರ ಸಲುವಾಗಿ ಈ ಸಲ ಏನು ಮಾಡ್ಯಾರಪ್ಪ ಅಂದ್ರೆ ಬದಲಾವಣೆ ಮಾಡ್ಯಾರ. ಏನು ಬದಲಾವಣೆ ಮಾಡ್ಯಾರಪ್ಪ ಅಂದ್ರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ 2 ದಿನ ರ್ಯಾಲಿಯನ್ನು ಇಟ್ಕೊಂಡಾರ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಹೋದ ಸಲ ತೊಂದರೆ ಆಯ್ತತ್ ಇಟ್ಕೊಂಡ ಈ ಸಲ ಏನು ಮಾಡ್ಯಾರಪ್ಪ ಅಂದ್ರೆ ಕರ್ನಾಟಕ ರಾಜ್ಯದವ್ರಿಗೆ 2 ದಿನ ರ್ಯಾಲಿಯನ್ನು ಇಟ್ಕೊಂಡಾರ. ಹಾಗಾದರೆ ಅಭ್ಯರ್ಥಿಗಳೇ, ಕರ್ನಾಟಕದ ಯಾವ ಜಿಲ್ಲೆಯವರಿಗೆ ಯಾವ ದಿನಾಂಕ ಐತಿ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಭ್ಯರ್ಥಿಗಳು ನೋಡ್ಬೋದು, ಸ್ಕ್ರೀನ್ ಮೇಲೆ ಅದ, ಆದರೆ ಸಣ್ಣ ಅಕ್ಷರ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ಬಹುಶಃ ನಾನು ಅಡ್ಡಾಗಿ ನಿಂತೇನೆ ಸಾಧ್ಯತೆ ಸರಿತು ನೋಡಿ ಸರ್. ನಿಮ್ಗೆ ದ್ವಾಡ ಮಾಡಿ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು, ಗಮನಿಸ್ಬೋದು. ನಾ ದ್ವಾಡ ಮಾಡಿ ತೋರಿಸ್ತೀನಿ, ಪೂರ್ಣ ದ್ವಾಡ ಮಾಡಿ ತೋರಿಸ್ತೀನಿ. ಬಹುಶಃ ನಿಮಗೆಲ್ಲ ಇಷ್ಟು ನಿತ್ರ ಎಲ್ಲರಿಗೂ ಕಾಣಿಸ್ತೈತಿ ಅಂತ ತಿಳ್ಕೊಂಡೆ ನಾನು. ಕಾಣಿಸ್ತದ ಅನ್ಕೊಂಡೇನಿ, ನೋಡೋಣ ಕಾಣಿಸ್ತದ ಇಲ್ಲ. ನೀವು ಕಮೆಂಟ್ ಮೂಲಕ ನೀವು ಹೇಳಬೇಕು. ಧ್ವನಿ ಕ್ಲಿಯರ್ ಐತಿಲ್ಲ ಹೇಳಬೇಕು, ಆಮೇಲೆ ಅಕ್ಷರ ಕಾಣತಲ್ಲ ಹೇಳಬೇಕು, ವಿಡಿಯೋ ಕ್ಲಿಯರ್ ಐತಿಲ್ಲ ಅನ್ನೋದನ್ನು ಕಮೆಂಟ್ ಮೂಲಕ ಅಭ್ಯರ್ಥಿಗಳು ನೀವು ಹೇಳಬೇಕು. ಇಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದ ಇಲ್ಲೈತೆ ನೋಡಿ, ಫಾಲೋವಿಂಗ್ ಡಿಸ್ಟಿಕ್ಸ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ 18 ಡಿಸ್ಟಿಕ್. ಆಮೇಲೆ ಇಲ್ಲಿ ಎಷ್ಟೈತ್ರಿ 13 ಡಿಸ್ಟಿಕ್. ಒಂದು ದಿನ ಏನೈತಿ ಅಂದ್ರೆ 18 ಜಿಲ್ಲೆಯವರಿಗೆ ಐತಿ. ಇನ್ನೊಂದು ದಿನ ಎಷ್ಟೈತಪ್ಪ ಅಂದ್ರೆ 13 ಜಿಲ್ಲೆಯವರಿಗೆ ಅಭ್ಯರ್ಥಿಗಳಿಗಾಗಿ ಟಿ ಎ ಆರ್ಮಿ ರ್ಯಾಲಿ ನಡೀತಾ ಇದೆ. ಹಾಗಾದರೆ ನೋಡೋಣ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಕರ್ನಾಟಕದವ್ರಿಗೆ ಇಲ್ಲಿ ಕೊಟ್ಟಾರ 7 ನಂಬರ. ಏನಪ್ಪ ಅಂದ್ರೆ 16 ನವಂಬರ್ 2025, 16 ಮತ್ತು 17ನೇ ತಾರೀಕು ಕರ್ನಾಟಕದ ಅಭ್ಯರ್ಥಿಗಳಿಗೆ ರ್ಯಾಲಿ ಅದ. ಹಾಗಾದರೆ 16 ನವಂಬರ್ ಯಾವ್ಯಾವ ಜಿಲ್ಲೆಯವರಿಗೆ ಐತಿ ಅಂತಕ್ಕಂಥ ನೀವು ನೋಡ್ಬೋದು. ಇಲ್ಲಿ ಮೊದಲನೇದಾಗಿ ಕೊಪ್ಪಳ ಅದ, ಆಮೇಲೆ ಧಾರವಾಡ ಅದ, ಆಮೇಲೆ ಚಿಕ್ಕಬಳ್ಳಾಪುರ ಅದ, ಆಮೇಲೆ ಕೋಲಾರ ಅದ, ಆಮೇಲೆ ತುಮಕೂರು ಅದ, ಆಮೇಲೆ ಚಿತ್ರದುರ್ಗ ಅದ, ಆಮೇಲೆ ಏನಪ್ಪ ಅಂದ್ರೆ ಬಾಗಲಕೋಟೆ ಅದ, ಆಮೇಲೆ ಕಲಬುರಗಿ ಅದ, ಆಮೇಲೆ ಬಳ್ಳಾರಿ ಅದ, ಬೀದರ್ ಅದ, ಆಮೇಲೆ ಚಿಕ್ಕಮಗಳೂರು ಅದ, ಆಮೇಲೆ ಶಿವಮೊಗ್ಗ ಅದ, ಆಮೇಲೆ ಯಾವಪ್ಪ ಅಂದ್ರೆ ರಾಯಚೂರು ಅದ, ಗದಗ ಅದ, ಹಾವೇರಿ, ವಿಜಯನಗರ, ಯಾದಗಿರಿ, ವಿಜಯಪುರ. ಒಟ್ಟು ಎಷ್ಟು ಜಿಲ್ಲೆಗಳಪ್ಪ ಅಂದ್ರೆ 18 ಜಿಲ್ಲೆಯ ಅಭ್ಯರ್ಥಿಗಳು ನವಂಬರ್ 16ನೇ ತಾರೀಕು ನೀವು ಟಿ ಎ ಆರ್ಮಿ ರ್ಯಾಲಿಗೆ ಭಾಗವಹಿಸ್ಬೋದು. ಗೊತ್ತಾಯ್ತಾ ಯಾವ ಜಿಲ್ಲೆ ಅನ್ನೋದು ಗೊತ್ತಾಯ್ತು ರೀ? ನಿಮ್ಗೆ ಗೊತ್ತಾಯ್ತು ಅನ್ಕೋತೇನೆ ನಾನು. ನೆಕ್ಸ್ಟ್ ಏನಪ್ಪ ಅಂದ್ರೆ 17 ತಾರೀಕು ನೀವು ನೋಡ್ಬೋದು, 17 ನವಂಬರ್ 2025 ಅದು ಕರ್ನಾಟಕದವ್ರಿಗೆ ಐತಿ. ಇಲ್ಲಿ 18 ಜಿಲ್ಲೆಗಳ ಭಾಗವಹಿಸ್ರೆ ಇಲ್ಲಿ ಎಷ್ಟು ಜಿಲ್ಲೆಗಳ ಭಾಗವಹಿಸ್ತಾವಪ್ಪ ಅಂದ್ರೆ 13 ಜಿಲ್ಲೆಯ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಹಾಗಾದರೆ ಈ 13 ಜಿಲ್ಲೆಗಳು ಯಾವಪ್ಪ ಅನ್ನೋದು ನೋಡ್ಬೋದು. ಏನಪ್ಪ ಅನ್ನೋದು ಒಂದೇದ ರಾಮನಗರ ಅದ, ಆಮೇಲೆ ಮೈಸೂರು ಅದ, ಆಮೇಲೆ ಮಂಡ್ಯ ಅದ, ಆಮೇಲೆ ಬೆಂಗಳೂರು ಅದ, ಬೆಂಗಳೂರು ಅರ್ಬನ್, ಆಮೇಲೆ ಬೆಂಗಳೂರು ರೂರಲ್ ಅದ, ಆಮೇಲೆ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಕೊಡಗು ಅದ, ಆಮೇಲೆ ಹಾಸನ ಅದ, ಆಮೇಲೆ ಚಾಮರಾಜನಗರ ಅದ, ಆಮೇಲೆ ದಕ್ಷಿಣ ಕನ್ನಡ ಅದ, ಆಮೇಲೆ ಉತ್ತರ ಕನ್ನಡ ಅದ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಉಡುಪಿ ಅದ, ಆಮೇಲೆ ದಾವಣಗೆರೆ ಅದ, ಮತ್ತು ಬೆಳಗಾವಿ ಜಿಲ್ಲೆ. ಗೊತ್ತಿರಲಿ ಬೆಳಗಾವಿ ಜಿಲ್ಲೆಯವ್ರಿಗೆ ಯಾವಾಗ ಐತಪ್ಪ ಅಂದ್ರೆ ಇಲ್ಲಿ 17 ನವಂಬರ್ 2025. ಹಾಗಾದರೆ ನೋಡೋಣ ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತದ ಬೆಳಗಾವಿಯಲ್ಲಿ ಎಲ್ಲಿ ನಡೀತದ ಅನ್ನೋದನ್ನು ನಾ ಈಗಾಗಲೇ ಹೇಳಿದ್ದೀನಿ. ಏನಪ್ಪ ಅಂದ್ರೆ ಇಲ್ಲಿ ಲೊಕೇಶನ್ ಐತ್ರಿ. ಲೊಕೇಶನ್ ಏನ್ರಿ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸ್ಟೇಡಿಯಂ ಬೆಳಗಾವಿ ಕರ್ನಾಟಕ. ಅದೇ ರೀತಿಯಾಗಿ ಇಲ್ಲಿ ಏನು ಕೊಟ್ಟಾರ, ಯೂನಿಟ್ಸ್ 106 ಇನ್ಫೆಂಟ್ರಿ ಬಟಾಲಿಯನ್ ಟಿ ಎ ಪ್ಯಾರಾ, 115 ಇನ್ಫೆಂಟ್ರಿ ಬಟಾಲಿಯನ್ ಟಿ ಎ ಮಹರ್ ಆ್ಯಂಡ್ 122 ಇನ್ಫೆಂಟ್ರಿ ಬಟಾಲಿಯನ್ ಟಿ ಎ ಮದ್ರಾಸ್. ಅಂದ್ರೆ ಬೆಳಗಾವಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬೆಳಗಾವಿಯಲ್ಲಿ ರ್ಯಾಲಿಗೆ ಭಾಗವಹಿಸಲಿಕ್ಕೆ ಒಳ್ಳೆಯ ಅವಕಾಶ ಅದ. ಅಭ್ಯರ್ಥಿಗಳು ನಿಮಗೆಲ್ಲರಿಗೂ ಗೊತ್ತಿರಲಿ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ನಾವು ಏನಪ್ಪ ಅಂದ್ರೆ ಬೆಂಗಳೂರು ಇಯರೋ ಮತ್ತು ಮಂಗಳೂರು ಇಯರೋದಿಂದ ಅಗ್ನಿವೀರ ಆರ್ಮಿ ಈಗಾಗಲೇ ಎಕ್ಸಾಮನ್ನು ಪಾಸ್ ಮಾಡಿ ಫಿಸಿಕಲ್ಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಸಹಿತ ನಾವು ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ SSC GD ಮತ್ತು SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಅದರ ಜೊತೆ ಏನಪ್ಪ ಅಂದ್ರೆ ಟಿ ಎ ಆರ್ಮಿ ರ್ಯಾಲಿ, ಟೆರಿಟೋರಿಯಲ್ ಆರ್ಮಿ ರ್ಯಾಲಿ, ಇದು ಭಾಳ ಇಂಪಾರ್ಟೆಂಟ್. ಅದರಲ್ಲಿ ರನ್ನಿಂಗ್ ಫಿಸಿಕಲ್ ಭಾಳ ಇಂಪಾರ್ಟೆಂಟ್ ರೀ. ಫಸ್ಟನೇ ಫಿಸಿಕಲು ಮೆಡಿಕಲ್ ಪಾಸ್ ಆದಮೇಲೆ ನೆಕ್ಸ್ಟ್ ಎಕ್ಸಾಮ್ ಬರೀಬೇಕು, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಅದಕ್ಕೆ ನಮ್ಮ ಸಂಸ್ಥೆಯೊಳಗೆ ವಿಶೇಷ ಏನಪ್ಪ ಅಂದ್ರೆ ಫಿಸಿಕಲ್ ದೈಹಿಕ ತರಬೇತಿನ ಕೊಡ್ತೀವಿ, ಆಮೇಲೆ ಲಿಖಿತ ಪರೀಕ್ಷೆ ತರಬೇತಿನ ಕೊಡ್ತೀವಿ. ಎರಡೂ ಪರೀಕ್ಷೆಗಳನ್ನ ತರಬೇತಿಯನ್ನು ನೀಡ್ತಾ ಇದ್ವಿ. ನಮ್ಮ ಸಂಸ್ಥೆ ಈಗ ನಿಮ್ಗೆಲ್ಲರಿಗೂ ಗೊತ್ತು ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಕರ್ನಾಟಕದಲ್ಲಿ ಮುನ್ನಡೀತಾ ಇದೆ. ನಿಮ್ಮೆಲ್ಲ ಸಹಕಾರ ಮತ್ತು ಪಾಲಕರ ಆಶೀರ್ವಾದದಿಂದ ನಮ್ಮ ಸಂಸ್ಥೆ ಹೆಮ್ಮರವಾಗಿ ಬೆಳೀತಾ ಇದೆ. ನೀವು ಮೊನ್ನೆ ದಿವಸ ನೋಡಿದ್ರಿ ಏನಪ್ಪ ಅಂದ್ರೆ KPTCL ಮತ್ತು ಲೈಮನ್ ಅಭ್ಯರ್ಥಿಗಳು
ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಆಯ್ಕೆಯಾಗಿದ್ದಾರೆ. ಅದು ನಮಗೆ ಹೆಮ್ಮೆ ಅನಿಸ್ತದೆ. ಮೊನ್ನೆ ನೋಡಿದರೆ ನೀವು ಅದು KPTCL ಅಭ್ಯರ್ಥಿಗಳದ್ದು ಮಾತ್ರ ನಾವು ಸತ್ಕಾರ ಮಾಡೀವಿ. ಇನ್ನು ಲೈಮನ್ 5 ಹೆಸ್ಕಾಮ ಬೆಸ್ಕಾಮ ಚೆಸ್ಕಾಮ ಇನ್ನದಾವು, ಅವೆಲ್ಲ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಇನ್ನೂ 5 ರಿಸಲ್ಟ್ಗಳದಾವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ನಮ್ಮಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ. ಆ ಪೊಲೀಸ್ ಆಗಿರ್ಬೋದು, ಸ್ಟೇಟ್ ಸೆಂಟ್ರಲ್, ಆಮೇಲೆ ಅಗ್ನಿವೀರ ಆರ್ಮಿ ಆಗಿರ್ಬೋದು. ಅದೇ ರೀತಿಯಾಗಿ ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ನಮ್ಮಲ್ಲಿ ಮಾಹಿತಿಯನ್ನು ಅಂದರೆ ನಾವು ಮಾರ್ಗದರ್ಶನ ನೀಡ್ತೀವಿ. ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿ ನೀಡ್ತೀವಿ. ಅದ್ರ ಜೊತೆ ಏನಪ್ಪ ಅಂದ್ರೆ ಲೈಬ್ರರಿ ವ್ಯವಸ್ಥೆ ಅದ, ಜಿಮ್ ವ್ಯವಸ್ಥೆ ಅದ, ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ನಡೆಸ್ತೀವಿ. ಅಷ್ಟೇ ಅಲ್ಲದೆ ವಾರಕ್ಕೊಮ್ಮೆ ನಾವು OMR ಶೀಟ್ ಮುಖಾಂತರ ಎಕ್ಸಾಮನ್ನು ಸಹಿತ ನಡೆಸ್ತೀವಿ. ಅಭ್ಯರ್ಥಿಗಳೇ, ನೀವು ಪಾಸ್ ಆಗೋದು ಬಿಡೋದು ಇಲ್ಲೇ ನಮ್ಮ ತರಬೇತಿ ಒಳಗೆ ಗೊತ್ತಾಗ್ತದೆ ನಿಮಗೆ. ಯಾಕಂದ್ರೆ ನಾವು ಫಿಸಿಕಲ್ನು ಏನು ಮಾಡ್ತೀವಿ, ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ಆರ್ಮಿ ರ್ಯಾಲಿ ಅಂತ ನಡೆಸ್ತೀವಿ, ಪ್ರತಿ ರವಿವಾರಕ್ಕೊಮ್ಮೆ ಪರೀಕ್ಷೆಯನ್ನು ನಡೆಸ್ತೀವಿ. ಇಲ್ಲಿ ಎರಡೂದ್ರ ಮೇಲೆ ನಿಮ್ಗೆ ಒಟ್ಟಾರೆ ಏನು ಗೊತ್ತಾಗ್ತದೆ, ನಾ ಪಾಸ್ ಹಾಕೋನೋ ಅಥವಾ ಇಲ್ಲೋ, ನಿಮ್ಮ ರಿಸಲ್ಟ ನಿಮ್ಗೆ ಗೊತ್ತಾಗತ್ತೆ ಅಭ್ಯರ್ಥಿಗಳೇ. ಹಾಗಾದರೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನೀವು ಮಾಹಿತಿಯನ್ನು ತಿಳಿಸ್ಬೇಕು. TA ಆರ್ಮಿ ರ್ಯಾಲಿ ಡೇಟ್ ಫಿಕ್ಸ್ ಆಗ್ಯದ, ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ ಹೋಗೋಣ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸ್ಬೇಕು ಅಭ್ಯರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ನೀವೇನಪ್ಪ ಅಂದರೆ ಶೇರ್ ಮಾಡಿ. ಇನ್ನೂ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡಿ. TA ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅಭ್ಯರ್ಥಿಗಳೇ. ಕರ್ನಾಟಕದವರಿಗೆ ಒಳ್ಳೆಯ ಸುವರ್ಣಾವಕಾಶ. ಹೋದ ಸಲ ಏನಾಗಿತ್ತು ರೀ, ಕರ್ನಾಟಕ ರಾಜ್ಯದಿಂದ ಬೇರೆ ಬೇರೆ ರಾಜ್ಯಕ್ಕೂ ನಮ್ಮ ಅಭ್ಯರ್ಥಿಗಳು ಹೋಗಿ TA ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿ ಫಿಸಿಕಲ್ ಮತ್ತು ಮೆಡಿಕಲನ್ನು ಪಾಸ್ ಮಾಡಿ ಫೈನಲ್ ಆಗಿ ಎಕ್ಸಾಮ್ ಸಹಿತ ಪಾಸ್ ಮಾಡಿ TA ಆರ್ಮಿ ರ್ಯಾಲಿಗೆ ಜಾಯಿನ್ ಆದಂಥ ಎಲ್ಲ ನನ್ನ ನೆಚ್ಚಿನ ಇಂಡಿಯನ್ ಆರ್ಮಿ ಯೋಧರಿಗೆ ನಾನು ಸಲ್ಯೂಟನ್ನು ಹೇಳ್ತೀನಿ ಅಭ್ಯರ್ಥಿಗಳೇ. ಹಾಗೆ ಈಗ ಸಹಿತ ಇಂಡಿಯನ್ ಆರ್ಮಿಯನ್ನು ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಗೆ ತರಬೇತಿಗೆ ಬನ್ನಿ. ಯಾಕಂದರೆ ನಮ್ಮ ಸಂಸ್ಥೆ ವಿಶೇಷ ಏನಪ್ಪ ಅಂದರೆ ಅಗ್ನಿವೀರ ಆರ್ಮಿ ರ್ಯಾಲಿ ಒಳಗೆ ಸಿಲೆಕ್ಷನ್ ಯಾವ ರೀತಿ ಮಾಡ್ಕೋತಾರೆ ಅದೇ ಪ್ರೊಸೆಸ್ಸನ್ನು ನಮ್ಮಲ್ಲಿ ಮಾಡ್ತೀವಿ. 400 ಮೀಟರ್ ಟ್ರ್ಯಾಕ್ನಲ್ಲಿ ರನ್ನಿಂಗನ್ನು ಮಾಡಿಸ್ತೀವಿ ಪ್ರತಿನಿತ್ಯ. ಜಿಗ್ಜಾಗ್ ನಡಿಗೆ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಆಮೇಲೆ ಪ್ಲಬ್ಸ್ ಆಗಿರ್ಬೋದು. ಪ್ರತಿಯೊಂದು ಆರ್ಮಿ ರ್ಯಾಲಿ ಒಳಗೆ ಯಾವ ರೀತಿ ಸಿಲೆಕ್ಷನ್ ಇರ್ತದೆ ಅದೇ ರೀತಿನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿ ಅಂತೇಳಿ ನಡೆಸ್ತೀವಿ. ಇದರಿಂದ ಏನಾಗ್ತದಪ್ಪ ಅಂದ್ರೆ ನೀವು ಸಿಲೆಕ್ಷನ್ ಆಗೋದು ನಿಮ್ಗೆ ಗೊತ್ತಾಗ್ತದೆ ಅಭ್ಯರ್ಥಿಗಳೇ. ನಾ ಎಲ್ಲ ಹೇಳಿಗ ವಿದ್ಯಾರ್ಥಿ ಹೇಳಿ, ವಯಸ್ಸಿನ ಮಿತಿ ಹೇಳಿ, ಆಮೇಲೆ ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅನ್ನೋದನ್ನು ಹೇಳಿ, ಯಾವ ವಿದ್ಯಾರ್ಥಿಗೆ ಯಾವ ವಿದ್ಯಾರ್ಹತೆಗೆ ಏನೇನು ಹುದ್ದೆಗಳದಾವ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆಮೇಲೆ ಫಸ್ಟಿಗೆ ನಿಮ್ಗೆ ಗೊತ್ತಿರಲಿ ಫಿಸಿಕಲ್ ಇರ್ತದೆ, ಫಿಸಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ, ಆಮೇಲೆ ಏನಪ್ಪ ಅಂದ್ರೆ ನೀವು ಮೆಡಿಕಲ್ ಇರ್ತದೆ, ಮೆಡಿಕಲ್ ಆಗಿ ಫೈನಲ್ ಆಗಿ ಬರೋದು ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಆದಮೇಲೆ ಫೈನಲ್ ಮೆರಿಟ್ ಮಾಡ್ತಾರೆ. TA ಆರ್ಮಿ ರ್ಯಾಲಿ ಟೆರಿಟೋರಿಯಲ್ ಆರ್ಮಿ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ಕಾಲ್ಫಾರ್ಮ್ ಆಗ್ತದೋ ಇಲ್ಲೋ ಅಂತ. ನಾ ಕರೋನಾ ಆದಮೇಲೆ 4 ವರ್ಷದಿಂದ ಕಾಲ್ಫಾರ್ಮ್ ಆಗಿರ್ಕಿಲ್ಲ, ಯಾಕಂದ್ರೆ ಹೋದ ಸಲ ಸ್ಟಾರ್ಟ್ ಆಯಿತು. ಅದೇ ರೀತಿಯಾಗಿ ಈ ಸಲನೂ ಸಹಿತ ಬಿಟ್ಟಾರೆ. ಆದ್ದರಿಂದ TA ಆರ್ಮಿ ರ್ಯಾಲಿಗೆ ಸೇರ್ತಕ್ಕಂಥ ಅಭ್ಯರ್ಥಿಗಳು ಕಮೆಂಟ್ ಮಾಡಿ, ಯಾರ್ಯಾರು TA ಆರ್ಮಿ ರ್ಯಾಲಿಗೆ ನಾ ಹೋಗ್ತೀನಿ ಸರ್, ಇಂಡಿಯನ್ ಆರ್ಮಿ ಸೇರ್ತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ನೀವು ಜೈ ಹಿಂದ್ ಥರ ಕಮೆಂಟ್ ಮಾಡಿರಿ, ಅಥವಾ ಮತ್ಯಾವ್ದು ಕಮೆಂಟ್ ಮಾಡ್ತೀರಿ ಮಾಡಿರಿ. ನಿಮ್ಗೆ ಏನು ಡೌಟ್ಸ್ ಇದ್ದರೂ ಸಹಿತ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ಏನು ಮಾಡ್ತೀನಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಅಭ್ಯರ್ಥಿಗಳೇ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.